ಹೌದು, ಮತ್ತೆ ಮದ್ವೆ ಆಗೋ ತನಕ ಆದ್ರೂ ಫಿಗರ್ ಮೇಂಟೈನ್ ಮಾಡಬಾರ್ದಾ? ಇವಾಗ ತಾನೆ ಅವಳ ಬಗ್ಗೆನೇ ಮಾತಾಡ್ತಾ ಇದ್ವಿ. ಈಗ ನೋಡಿದ್ರೆ ರೋಡಲ್ಲಿ ಅವಳ ತರನೇ ಇರೋಳು ಯಾರೋ ಬರ್ತಾ ಇದ್ದಾಳಲ್ಲೋ. ಅವಳ ತರನ? ಒಂದ್ ನಿಮಿಷ ತಡಿ, ಆಮೇಲೆ ಮಾತಾಡ್ತೀನಿ. ಹಾಯ್. ಏಯ್, ಅವಳ ತರ ಅಲ್ಲ ಕಣೋ, ಅವಳೇ ಬರ್ತಾಳೆ. ಪಕೋಡ. ಅಯ್ಯೋ ಕೃಷ್ಣ. ಪಕೋಡ, ಏನಾಯ್ತು? ಅಯ್ಯೋ ಛೀ. ಎದ್ದೇಳು ಎದ್ದೇಳು ಪಕೋಡ. ಹೊಸು, ಹಾ, ಮನೇಲೇನು ಯಾರು ಕಾಣಿಸ್ತಾ ಇಲ್ಲ? ಅಪ್ಪ ಅಮ್ಮ ರೂಮಲ್ಲಿ ಇರ್ತಾರೆ, ಉಳಿದವರು ಕೆಲ್ಸಕ್ಕೆ ಹೋಗಿರ್ತಾರೆ. ನೀವು ಕೂತಿರಿ, ಕಾಫಿ ಮಾಡ್ಕೊಂಡ್ ಬರ್ತೀನಿ. ಸರಿ. ಮೂರ್ತಿ, ಏ ಮೂರ್ತಿ. ಅರೆ ಯಜಮಾನ್ರೆ, ನೀವು ಹೊರಗೆ ಹೋಗಿದ್ದೀರಾ ಅಂತ ಅನ್ಕೊಂಡಿದ್ದೆ. ಹೊಸು, ಇವ್ರಿಗೂ ಕಾಫಿ ತಂದ್ಬಿಡು. ಕಾಫಿನೂ ಬೇಡ, ಏನು ಬೇಡ. ಯಾಕೆ ಸರ್, ಏನಾಯ್ತು? ಯಾಕೆ ಇಷ್ಟೊಂದು ಕೋಪದಲ್ಲಿದ್ದೀರಾ? ನಾವು ನಿಮ್ ಹೋಟ್ಲಿಗೆ ಹೋಗಿದ್ವಿ. ಹೋಟೆಲ್ಗೆ ಹೋಗಿದ್ರಾ? ಯಾಕೆ ಯಜಮಾನ್ರೆ? ಯಾಕೆ ಹೋಗ್ಬಾರ್ದಿತ್ತಾ? ಅಲ್ಲ, ನೀವ್ ಯಾಕೆ ಈ ತರ ಮಾತಾಡ್ತಿದ್ದೀರಾ ಅಂತ ಗೊತ್ತಾಗ್ಲಿಲ್ಲ. ಈ ಮನೆಯಲ್ಲಿ ನಡೀತಿರೋದನ್ನ ನೋಡಿ ನನ್ನ ತಲೆ ಸಿಡಿದು ಹೋಗ್ತಿದೆ. ಅಲ್ಲ ಯಜಮಾನ್ರೆ, ಇವಾಗ ಏನಾಯ್ತು? ದೇವ್ಕಿ, ಇವ್ರ ಹತ್ರ ಏನ್ ಮಾತು ನಮ್ದು? ನಡಿ, ಬ್ಯಾಗ್ ತಗೋ, ಹೊಡೋಣ. ಸರ್, ಈಗ ಅಂತದ್ದೇನಾಯ್ತು? ಯಾರಾದ್ರೂ ಏನಾದ್ರು ಅಂದ್ರಾ? ಏನು ಅಂತ ಹೇಳಿ. ಅಲ್ಲ, ನೀವ್ ಏನು ಅಂತ ಹೇಳ್ದೆ ಹೋದ್ರೆ ನಮ್ಗೆ ಹೇಗ್ ಗೊತ್ತಾಗತ್ ಹೇಳಿ? ಆಗೋದಕ್ಕೆ ಇನ್ನೇನಮ್ಮೈತೆ? ಆ ಇನ್ನೇನಿದೆ? ಅಲ್ಲ, ನನಗೊಂದು ಡೌಟ್ ಇದೆ ಕಣಮ್ಮ. ಈ ಕೃಷ್ಣ ಇದ್ದಾನಲ್ಲ, ಕೃಷ್ಣ ನಿಮ್ಮ ಮನೆಗಿದ್ದಾನಲ್ಲ ಮಾವನು, ಈ ಮನೆ ಮಗನ ಅಥವಾ ಈ ಬೀದಿನಲ್ಲಿ ಎಲ್ಲಾದ್ರೂ ಸಿಕ್ಕಿರೋಣ? ಏನ್ ವಿಶಾಲು ಇದೆಲ್ಲ? ಏನೇನೋ ಮಾತಾಡ್ತಾ ಇದಾರಲ್ಲ. ಹೌದು ರೀ, ನನಗೂ ಏನು ಗೊತ್ತಾಗ್ತಾ ಇಲ್ಲ. ಅಯ್ಯೋ, ಏನಿದೆಲ್ಲ? ಯಾಕೆ ಈ ತರ ಕೇಳ್ತಿದ್ದೀರಾ? ಕೋದಂಡ ಅಂದ್ರೆ ಅವನ್ನ ಪ್ರೀತಿಯಿಂದ ನಿಮ್ ತಲೆ ಮೇಲೆ ಇಟ್ಕೊಂಡಿದ್ದೀರಾ. ಆದ್ರೆ ಕೃಷ್ಣನ್ನ ಒಳ್ಳೆ ಆಳ ಮಗನ್ ತರ ನೋಡ್ತೀರಾ. ರೀ, ಸ್ವಲ್ಪ ನಿಧಾನಕ್ಕೆ ಮಾತಾಡಿ. ದೇವಕಿ, ನೀನ್ ತಡಿಬೇಡ ನನ್ನ. ಅಣ್ಣ ತಮ್ಮಂದಿರ ನಡುವೆ ಭೇದ ಭಾವ ಮಾಡ್ತಾರೆ. ಎಲ್ರು ಮನೆಯವರಲ್ಲ, ಡೈನಿಂಗ್ ಟೇಬಲ್ ಕುರ್ಚಿ ಮೇಲೆ ಕೂತ್ಕೊಂಡು ಊಟ ಮಾಡ್ತಾರೆ. ಕೃಷ್ಣ ಕೆಳಗಡೆ ಇರ್ತಾನೆ. ಯಾಕೆ ನಿಮ್ಗೇನು ಅನಿಸ್ತಿಲ್ವಾ? ಎಲ್ರು ಸಹಜ ಸಹಜ ಅನ್ನೋ ತರ ನಡೆಸ್ಕೊಂತಿರಲ್ವಾ ನೀವು? ಏನು ಅನ್ಸಲ್ವಾ ನಿಮ್ಗೆ? ಸರ್, ಅದು ಅವನೇ ಬೆಳೆಸ್ಕೊಂಡ್ ಬಂದಿರೋ ರೂಢಿ. ನಾವದನ್ನ ಹೇಳಿ ಮಾಡಿ ಮಾಡ್ಸಿರೋದಲ್ಲ. ಅದು ಬಿಟ್ಬಿಡಿ, ಬೇಡ. ಮನೆಯಲ್ಲಿ ಒಂಥರ, ಹೋಟ್ಲಲ್ಲಿ ಒಂಥರ. ಅಪ್ಪಪ್ಪಪ್ಪ, ಅದ್ ನೋಡ್ಬೇಕು, ಕಣ್ಣೆರಡು ಸಾಲ್ದು. ಕೋದಂಡ ಕುರ್ಚಿ ಮೇಲೆ ಕೂತಿರ್ತಾನೆ, ಕಾಲ ಅಳ್ಳಾಡ್ಸ್ಕೊಂಡು. ಇವನು ಆಳ ಮಗನ್ ತರ ಕೈ ಕಟ್ಕೊಂಡು ನಿಂತಿರ್ತಾನೆ. ಎಂಜೆತ್ತದೇನು, ಅಡಿಗೆ ಮಾಡೋದೇನು, ಅಮಾಲಿ ಕೆಲಸ ಮಾಡೋದೇನು, ಹೇಳೋದಕ್ಕೆ ಅಸಹ್ಯ ಆಗುತ್ತೆ. ಅಲ್ಲ, ಈ ತರ ಪಕ್ಷಭೇದ ಮಾಡೋದಕ್ಕೆ ಮನಸ್ಸು ಸಾಕ್ಷಿ ಆದ್ರೂ ಹೇಗ್ ಬರುತ್ತೆ? ಹೇಗ್ ಒಪ್ಪತ್ತೆ ನಿಮ್ಗೆ? ತಪ್ಪು ತಿಳ್ಕೊಬೇಡಿ, ಇವ್ರ ಮಾತು ಸ್ವಲ್ಪ ಹೊರಟು. ಆದ್ರೆ ಕೃಷ್ಣನ್ ಆ ರೀತಿ ಹೋಟ್ಲಲ್ಲಿ ನೋಡಿ ನಮಗ್ ನಿಜವಾಗ್ಲೂ ನೋವಾಗಿದೆ. ಅಲ್ಲ, ಅವ್ನ್ ಯಾಕೆ ಕೆಲ್ಸದೋನ್ ತರ ಇರ್ತಾನೆ? ಒಂದ್ ಕಣ್ಣಿ ಬೆಣ್ಣೆ, ಒಂದ್ ಕಣ್ಣಿ ಸುಣ್ಣ. ಯಾಕೆ ಈ ತರ ಭೇದ ಭಾವ ಮಾಡ್ತಿದ್ದೀರಿ ನೀವು? ಅಯ್ಯೋ ಸರ್, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಮ್ಮ ಮನೇಲಿ ಆ ಥರ ಏನೂ ಇಲ್ಲ. ದೊರೆಸ್ವಾಮಿ ಅವ್ರೆ, ಏನ್ ಮಾತಾಡ್ತಾ ಇದ್ದೀರಾ ನೀವು?